ನ್ಯೂಸ್ ಫಸ್ಟ್ ಚಾನೆಲ್ ಹಾಗೂ ಡಿಜಿಟಲ್ನಲ್ಲಿ ಜಾಹೀರಾತು ನೀಡಲು ಈ ನಂಬರ್ಗೆ ಸಂಪರ್ಕಿಸಿ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ವೈದ್ಯೇಶ್. ಈ ಕ್ಷಣದ ಪ್ರಮುಖ ಸುದ್ದಿಗಳನ್ನು ನೋಡ್ತಾ ಹೋಗೋಣ. ಅದಕ್ಕೂ ಮೊದಲು ಹೆಡ್ಲೈನ್ಸ್. ಮದ್ದೂರಲ್ಲಿ ಇವತ್ತು ಸಾಮೂಹಿಕ ಗಣೇಶ ವಿಸರ್ಜನೆ. ಹಿಂದೂ ಸಂಘಟನೆಗಳು, ಬಿಜೆಪಿ, ಜೆಡಿಎಸ್ ನೇತೃತ್ವದಲ್ಲಿ ಮೆರವಣಿಗೆ. ಒಟ್ಟಿಗೆ 28 ಗಣೇಶ ಮೂರ್ತಿಗಳ ವಿಸರ್ಜನಾ ಕಾರ್ಯಕ್ರಮ. ಸಾಮೂಹಿಕ ವಿಸರ್ಜನೆ ಹಿನ್ನೆಲೆ ಮದ್ದೂರಿಗೆ ಗಣಪತಿಗಳ ಆಗಮನ. ತಮಟೆ ವಾದ್ಯಗಳೊಂದಿಗೆ ತಾಲೂಕಿನ ವಿವಿಧೆಡೆಯಿಂದ ಮೂರ್ತಿಗಳ ಭರ್ಜರಿ ಎಂಟ್ರಿ. ಬಿಜೆಪಿ ಕಚೇರಿಯತ್ತ ಹೊರಟ ಹಿಂದೂ ಕಾರ್ಯಕರ್ತರು. ಸಾಮೂಹಿಕ ಗಣೇಶ ವಿಸರ್ಜನೆಗೆ 20,000ಕ್ಕೂ ಹೆಚ್ಚು ಜನ ಸೇರುವ ನಿರೀಕ್ಷೆ. ದಕ್ಷಿಣ ವಲಯ ಐಜಿಪಿ ಬೋರಲಿಂಗಯ್ಯ ನೇತೃತ್ವದಲ್ಲಿ ಬಿಗಿ ಭದ್ರತೆ. 7 ಎಸ್ಪಿ ಸೇರಿ ಮಂಡ್ಯ, ಮೈಸೂರು, ಬೆಂಗಳೂರು, ರಾಮನಗರ, ಚಾಮರಾಜನಗರ, ಹಾಸನ ಜಿಲ್ಲೆಯ ಸಾವಿರಾರು ಸಿಬ್ಬಂದಿಯ ನಿಯೋಜನೆ. ಗಣೇಶ ವಿಸರ್ಜನೆಯ ವೇಳೆ ಕಲ್ಲು ತೂರಾಟ ಖಂಡಿಸಿ ಹೋರಾಟಕ್ಕೆ ಮುಂದಾದ ಜೆಡಿಎಸ್. ಮದ್ದೂರಿನಲ್ಲಿ ನಿಖಿಲ್ ನೇತೃತ್ವದಲ್ಲಿ ಪಾದಯಾತ್ರೆ ನಡೆಸೋಕೆ ಪ್ಲಾನ್. ಭದ್ರಕೋಟೆಯಲ್ಲಿ ಶಕ್ತಿ ಪ್ರದರ್ಶನಕ್ಕೆ ದಳ ಸಜ್ಜು. ಕಾರ್ ಮೇಲೆ ಪಾಕ್ ಧ್ವಜ ಪ್ರದರ್ಶಿಸಿ ಇನ್ಸ್ಟಾಗ್ರಾಂ ಪೋಸ್ಟ್. ಗದಗ ನಗರ ಠಾಣೆಯಲ್ಲಿ ದಾಖಲಾಯಿತು ಸುಮೋಟೋ ಕೇಸ್. ತಹಶೀನ್ ಎಂಬಾತನಿಂದ ಕೃತ್ಯ, ಆರೋಪಿಗಳ ಬಂಧನಕ್ಕೆ ಒತ್ತಾಯ. ರೌಡಿ ಶೀಟ ಬೆಕ್ಲು ಶಿವು ಕೊಲೆ ಪ್ರಕರಣದ ತನಿಖೆ ಚುರುಕು. ರಚಿತಾ ರಾಮ್ ಜೊತೆಗಿನ ಫೋಟೋಸ್ ಬಗ್ಗೆ ವಿಚಾರಣೆ. ನಟಿಗೂ ನನಗೂ ಯಾವ ಸಂಪರ್ಕವೂ ಇಲ್ಲ ಎಂದ ಜಗ್ಗ. ಬೆಂಗಳೂರಲ್ಲಿ ಸಿಸಿಬಿ ಪೊಲೀಸರ ಹೆಸರಲ್ಲಿ ಹಣ ವಸೂಲಿ. ಬಾಂಗ್ಲಾ ಪ್ರಜೆಗಳಿಂದ ಹಣ ಕೀಳ್ತಾ ಇದ್ದ 2 ಬಂಧನ. ಕಾನ್ಸ್ಟೇಬಲ್ ಪ್ರಶಾಂತ್ ನಾವಿ, ಖಾಸಗಿ ವ್ಯಕ್ತಿ ನಾಸಿರ್ ಖಾನ್ ಅರೆಸ್ಟ್. ಪರಶುರಾಮ್ ಚಿತ್ರಗಾರ ಎಂಬುವರ ಮನೆಯ ಮೇಲೆ ಲೋಕಾಯುಕ್ತ ದಾಳಿ. ಕೊಪ್ಪಳ ಉಪವಿಭಾಗಾಧಿಕಾರಿಗಳ ನೇತೃತ್ವದಲ್ಲಿ ಪರಿಶೀಲನೆ. 4 ತಾಲೂಕಿನ ಕಂದಾಯ ಇಲಾಖೆ ದಾಖಲೆಗಳು ಪತ್ತೆ. ಮಂಗಳೂರು ಬೈಕಂಪಾಡಿ ಕೈಗಾರಿಕಾ ವಲಯದಲ್ಲಿ ಬೆಂಕಿ ಅವಘಡ. ಬೆಳ್ಳಂಬೆಳಗ್ಗೆ ಧಗಧಗಿಸಿದ ಅಮೆಜಾನ್ ಸುಗಂಧ ದ್ರವ್ಯ ತಯಾರಕ ಘಟಕ. ಬೆಂಕಿ ನಂದಿಸಿದ ಅಗ್ನಿಶಾಮಕ ದಳ. ಅಪಾರ ಪ್ರಮಾಣದ ಆಸ್ತಿ ನಷ್ಟ. ನೇಪಾಳದಲ್ಲಿ ಮುಂದುವರೆದ ಉದ್ವಿಗ್ನ ಪರಿಸ್ಥಿತಿ. ಮಾಜಿ ಪ್ರಧಾನಿ ಜಲನಾಥ್ ಕನಲ್ ಪತ್ನಿಯನ್ನ ಸಜೀವ ದಹಿಸಿದ ಪ್ರತಿಭಟನಾಕಾರರು. ಸೇನಾಡಳಿತ ಜಾರಿಗೆ ಶಾಂತಿ ಕಾಪಾಡುವಂತೆ ಮನವಿ ಮಾಡಿರುವ ಸೇನಾ ಮುಖ್ಯಸ್ಥ. ಕರ್ನಾಟಕದ ಪದವೀಧರ ಬಲೇಂದ್ರ ಶಾ ನೇಪಾಳ ಪ್ರಧಾನಿಯಾಗುವ ಸಾಧ್ಯತೆ. ಯುವಕರಲ್ಲಿ ಬಹಳ ಜನಪ್ರಿಯರಾಗಿರೋ ಬಾಲೆನ್ ಶಾ ಮೇಲೆ ದಟ್ಟ ನಿರೀಕ್ಷೆ. ಕಠ್ಮಂಡುವಿನ ಮೇಯರ್ ಬಾಲೆನ್ ಶಾರನ್ನ ಪ್ರಧಾನಿಯಾಗಿಸುವಂತೆ ಹೆಚ್ಚಾದ ಬೇಡಿಕೆ. ಪ್ರತಿಭಟನೆ ಹಿನ್ನೆಲೆ ನೇಪಾಳದ ಕಠ್ಮಂಡು ಏರ್ಪೋರ್ಟ್ನಲ್ಲಿ ಸಿಲುಕಿದ 39 ಮಂದಿ ಕನ್ನಡಿಗರು. ಜನರನ್ನ ಸುರಕ್ಷಿತವಾಗಿ ಕರೆತರೋಕೆ ಸರ್ಕಾರದ ಸಿಎಸ್ ಶಾಲಿನಿ ರಜನೀಶ್ಗೆ ಸಿಎಂ ಸೂಚನೆ. ಕನ್ನಡಿಗರನ್ನ ಕರೆತರುವ ಕಾರ್ಯಾಚರಣೆ ಶುರು. ಉತ್ತರ ಪ್ರದೇಶದಲ್ಲಿ ಮುಂದುವರೆದ ವರುಣನ ಅಬ್ಬರ. ಗಂಗೆಯ ರೌದ್ರ ನರ್ತನಕ್ಕೆ ಕಾನ್ಪುರದ ಜನವಸತಿ ಪ್ರದೇಶಗಳು ಜಲಾವೃತ. ನಿಂತ ನೀರಲ್ಲೇ ಹಸು ಎಮ್ಮೆಗಳ ಜೊತೆ ಜನರ ಪರದಾಟ. ಬಾಲಿವುಡ್ ನಟಿ ಕರಿಷ್ಮಾ ಕಪೂರ್ ಪತಿ ಸಂಜಯ್ ಕಪೂರ್ ಆಸ್ತಿ ವಿವಾದಕ್ಕೆ ಹೊಸ ತಿರುವು. ತಮ್ಮ ತಂದೆಯ ಆಸ್ತಿಯಲ್ಲಿ ಪಾಲು ಕೇಳಿ ಕೋರ್ಟ್ ಮೆಟ್ಟಿಲೇರಿದ ಕರಿಷ್ಮಾರ ಮಕ್ಕಳು. ತಾಯಿಯನ್ನ ಪ್ರತಿನಿಧಿಯಾಗಿ 30,000 ಕೋಟಿ ಮೌಲ್ಯದ ಆಸ್ತಿಗಾಗಿ ಮನವಿ. ಹೊಸ ದಾಖಲೆಯ ಮಟ್ಟಕ್ಕೆ ತಲುಪಿದ ಚಿನ್ನದ ಬೆಲೆ. ಬೆಂಗಳೂರಲ್ಲಿ 10 ಗ್ರಾಂ ಬಂಗಾರದ ಒಂದೇ ದಿನಕ್ಕೆ 2,400 ರೂಪಾಯಿ ಏರಿಕೆ. 1,14,000 ರೂಪಾಯಿಗೆ ಏರಿಕೆಯಾಗಿ ಸಾರ್ವಕಾಲಿಕ ದಾಖಲೆ. ಅಕ್ಟೋಬರ್ 2ರಂದು ಕಾಂತಾರ ಚಾಪ್ಟರ್ 1 ಬಿಡುಗಡೆಗೆ ಸಜ್ಜು. ಬರೋಬ್ಬರಿ 30 ದೇಶಗಳಲ್ಲಿ ಏಕಕಾಲಕ್ಕೆ ರಿಲೀಸ್. 6 ಭಾಷೆಗಳಲ್ಲಿ ತೆರೆ ಕಾಣಲಿದೆ ಕಾಂತಾರ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ
ನಿಮ್ಮ ಪರವಾಗಿ.